ನ್ಯೂಸ್ 18 ಡಿಜಿಟಲ್ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕುನೂರ್, ಗದಗದ ಪ್ರತಿನಿಧಿ. ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಈಗ ಉತ್ಖನನ ಕಾರ್ಯಕ್ಕೆ ಗದಗ ಜಿಲ್ಲಾಧಿಕಾರಿಯಾಗಿರ್ತಕ್ಕಂಥ CN ಶ್ರೀಧರ್ ಅವರು ಕೂಡ ಈಗಾಗಲೇ ಚಾಲನೆಯನ್ನು ಸಹ ಕೊಟ್ಟಿದ್ದಾರೆ. ಲಕ್ಕುಂಡಿ ಗ್ರಾಮದಲ್ಲಿ 101 ದೇವಸ್ಥಾನ, 101 ಬಾವಿ, ಹೀಗೆ ಹಲವಾರು ಇತಿಹಾಸಕ್ಕೆ ಕೂಡ ಪ್ರಾಮುಖ್ಯತೆಯನ್ನು ಪಡೆದಿದೆ. ಇಲ್ಲಿಯೂ ಸಹ ವಿಜಯನಗರ ಸಾಮ್ರಾಜ್ಯ ಆಗಿರ್ಬೋದು, ಚಾಲುಕ್ಯ ಕಾಲದಲ್ಲಾಗಿರ್ಬೋದು, ಹೊಯ್ಸಳರ ಕಾಲದಲ್ಲಾಗಿರ್ಬೋದು, ಇಲ್ಲಿ ಸಾಕಷ್ಟು ಇತಿಹಾಸ ಕೂಡ ಇದೆ. ಇನ್ನು ಅತ್ತಿಮಬ್ಬೆ ಕಾಲದಲ್ಲಿಯೂ ಕೂಡ ಸಾಕಷ್ಟು ಇತಿಹಾಸಗಳಿದ್ದಾವೆ. ಇಲ್ಲಿ ಸಾಕಷ್ಟು ದೇವಸ್ಥಾನಗಳಿದ್ದಾವೆ. ಸೋಮೇಶ್ವರ ದೇವಸ್ಥಾನ ಆಗಿರ್ಬೋದು, ವೀರಭದ್ರ ದೇವಸ್ಥಾನ ಆಗಿರ್ಬೋದು, ಸಾಕಷ್ಟು ದೇವಸ್ಥಾನಗಳು ಕೂಡ ಇದ್ದಾವೆ. ಆದರೆ ಇವತ್ತು ಲಕ್ಕುಂಡಿ ಗ್ರಾಮದಲ್ಲಿರ್ತಕ್ಕಂಥ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಉತ್ಖನನ ಕಾರ್ಯಕ್ಕೆ ಈಗಾಗಲೇ ಚಾಲನೆ ಸಹ ಸಿಕ್ಕಿದೆ. ಇಲ್ಲಿ ಸಾಕಷ್ಟು ನಿಧಿ ಸಂಪತ್ತು, ವಜ್ರ ವೈಡೂರ್ಯ ಹವಳ ಇಂಥ ಸಾಕಷ್ಟು ಸಿಗುತ್ತೆ ಅಂತೇಳಿ ಸಾಕಷ್ಟು ನಿರೀಕ್ಷೆ ಸಹ ಇದೆ. ಅಷ್ಟೇ ಅಲ್ಲ, ಇಲ್ಲಿಯ ಪುರಾತನ ಕಾಲದ ದೇವಾಲಯಗಳು ಕೂಡ ಇರುವ ಒಂದು ಸಂಶಯ ಕೂಡ ಇದೆ. ಅಷ್ಟೇ ಅಲ್ಲಿ ಇಲ್ಲಿ ಸಾಕಷ್ಟು ಪುರಾತನ ಕಾಲದ, ಪ್ರಾಚೀನ ಕಾಲದ ಅವಶೇಷಗಳು ಕೂಡ ಸಿಗುವ ಒಂದು ಸಾಧ್ಯತೆಗಳು ಕೂಡ ಇದ್ದಾವೆ. ಹೀಗಾಗಿ ಇವತ್ತು ಕೂಡ ಉತ್ಖನನ ಕಾರ್ಯಕ್ಕೆ ಈಗಾಗಲೇ ಚಾಲನೆ ಸಿಕ್ಕ ಬಳಿಕ ಈಗಾಗಲೇ ಇನ್ನು 10 ಮೀಟರ್ ಉದ್ದ, 10 ಮೀಟರ್ ಅಗಲ ಮತ್ತು ಸುಮಾರು 10 ರಿಂದ 15 ಅಡಿ ಆಳದವರೆಗೆ ಕೂಡ ಈ ಒಂದು ಭೂಮಿಯನ್ನು ಅಗೆದು ಅಲ್ಲಿ ಇರ್ತಕ್ಕಂಥ ಅವಶೇಷಗಳಾಗಿರ್ಬೋದು, ಅಲ್ಲಿರ್ತಕ್ಕಂಥ ಏನು ಸಿಗುತ್ತಾವೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕಾತುರು ಕೂಡ ಈಗ ಇರ್ತಕ್ಕಂಥದ್ದು. ಹೀಗಾಗಿ ಲಕ್ಕುಂಡಿ ಗ್ರಾಮಸ್ಥರು ಕೂಡ ಈ ಒಂದು ಬಂದು ಇಲ್ಲಿ ಕಾತುರದಿಂದ ಕಾಯ್ಕೊಂಡು ಕುತೂಹಲ ಕೂಡ ಈಗ ಇರ್ತಕ್ಕಂಥದ್ದು. ಯಾಕಂದರೆ ಲಕ್ಕುಂಡಿ ಗ್ರಾಮದಲ್ಲಿ ಕಸ್ತೂರವ ರಿತ್ತಿ ಎಂಬುವರ ಮನೆಯಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಸಹ ಈಗಾಗಲೇ ಉತ್ಖನನ ಕಾರ್ಯಕ್ಕೆ ಈಗಾಗಲೇ ಚಾಲನೆ ಕೂಡ ಸಿಕ್ಕಿರುವಂಥದ್ದು. ಏನು ಕಸ್ತೂರವ ರಿತ್ತಿ ಅವರ ಮನೆಯಿಂದ ಸುಮಾರು 200 ರಿಂದ 250 ಮೀಟರ್ ದೂರದಲ್ಲಿ ಇರತಕ್ಕಂಥ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ. ಇಲ್ಲಿ ಕೋಟೆ ವೀರಭದ್ರೇಶ್ವರ ಸುತ್ತಮುತ್ತಲೂ ಕೂಡ ಇಲ್ಲಿ ಒಂದು ಟಂಕಸಾಲೆ ಇತ್ತು, ಇಲ್ಲಿ ನಾಣ್ಯಗಳನ್ನು ಮುದ್ರಣ ಮಾಡಲಾಗ್ತಾ ಇತ್ತು ಅಂತೇಳಿ ಸಾಕಷ್ಟು ಇಲ್ಲಿ ಮಾಹಿತಿ ಕೂಡ ಇದೆ. ಹೀಗಾಗಿ ಇಲ್ಲಿಯೂ ಸಹ ಏನು ಉತ್ಖನನ ಮಾಡಿದರೆ ಇಲ್ಲಿ ಸಾಕಷ್ಟು ಏನು ಅವಶೇಷಗಳಾಗಿರ್ಬೋದು, ಇಲ್ಲಿ ಏನು ಪ್ರಾಚೀನ ಕಾಲದ ಮತ್ತು ರಾಜ್ಯರ ಕಾಲದ, ಮಹಾರಾಜರ ಕಾಲದ ಸಾಕಷ್ಟು ವಸ್ತುಗಳು ಸಿಗ್ಬೋದು ಅನ್ನುವಂಥ ಉದ್ದೇಶದಿಂದಾಗಿ ಈಗಾಗಲೇ ಲಕ್ಕುಂಡಿ ಪ್ರಾಧಿಕಾರ ಈಗಾಗಲೇ ಉತ್ಖನನ ಕಾರ್ಯಕ್ಕೂ ಕೂಡ ಈಗಾಗಲೇ ಮುಂದಾಗಿದ್ದಾರೆ. ಇದೊಂದು ಒಂದು ಟೀಮ್ಗಾಗಿ ಕೂಡ ಈಗಾಗಲೇ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸುಮಾರು 45 ಜನರ ಒಂದು ಟೀಮ್ ಇಲ್ಲಿ ವರ್ಕ್ ಮಾಡ್ತಾ ಇದೆ. ಅಷ್ಟೇ ಅಲ್ಲದೆ ರಾಜ್ಯ ಪುರಾತತ್ವ ಇಲಾಖೆಯ ನಿರ್ದೇಶಕರಂಥ ಸೇಜೇಶ್ವರ ಆಗಿರ್ಬೋದು, ಜೊತೆಗೆ ಏನು ಕೇಂದ್ರ ಪುರಾತತ್ವ ಇಲಾಖೆಯ ನಿವೃತ್ತ ಅಧಿಕಾರಿಯಾಗಿರ್ತ ಕೇಶವ ಆಗಿರ್ಬೋದು, ಇಂಥ ಒಂದು ತಂಡ ಈ ಒಂದು ಲಕ್ಕುಂಡಿಯಲ್ಲಿ ಬೀಡುಬಿಟ್ಟು ಇವತ್ತು ಉತ್ಖನನ ಕಾರ್ಯಕ್ಕೆ ಕೂಡ ಮುಂದಾಗಿದ್ದಾರೆ. ಅಷ್ಟೇ ಅಲ್ಲದೆ ಲಕ್ಕುಂಡಿ ಪ್ರಾಧಿಕಾರದ ಆಯುಕ್ತ ಆಗಿಂತ ಶರಣು ಗೋಗೇರಿ ಅವರು ಆಗಿರ್ಬೋದು, ಇಂಥ ಸಾಕಷ್ಟು ಅಧಿಕಾರಿಗಳ ತಂಡ ಇವತ್ತು ಇಲ್ಲಿ ಬೀಡುಬಿಟ್ಟು ಇವತ್ತು ಉತ್ಖನನ ಕಾರ್ಯಕ್ಕೆ ಕೂಡ ಈಗಾಗಲೇ ಮುಂದಾಗಿದ್ದಾರೆ. ಇನ್ನು ಉತ್ಖನನ ಕಾರ್ಯದ ವಿಚಾರವಾಗಿ ಇಲ್ಲಿ ಯಾವ ರೀತಿ ಉತ್ಖನನ ಮಾಡಬೇಕು, ಇಲ್ಲಿ ಯಾವ ರೀತಿ ಉತ್ಖನನ ಮಾಡಿದರೆ ಇಲ್ಲಿ ಸೂಕ್ಷ್ಮತೆಯಿಂದ ಕಾಪಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇನ್ನು ರಾಜ್ಯ ಪುರಾತತ್ವ ಇಲಾಖೆಯ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಸೇಜೇಶ್ವರ್ ಕೂಡ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ರು ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ. ನಾವು ಉತ್ಖನನ ನಮಗೆ ಮೇ 15, 2025 ಅನುಮತಿ ಬಂದಿತ್ತು ಸರ್. ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸಚಿವರು, ನಮ್ಮ ಇಲಾಖೆ ಆಯುಕ್ತರು, ಕಾರ್ಯದರ್ಶಿಗಳ ಮುಖಾಂತರ ಇದು ಉದ್ಘಾಟನೆ ಮಾಡಿ ಚಾಲನೆ ಆಗಿತ್ತು. ಇಂದು ನಾವು ಇದನ್ನು ಉತ್ಖನನ ಕೈಗೊಳ್ಳಲು ಕ್ರಮ ವಹಿಸ್ತಾ ಇದ್ದೀವಿ. ಆ್ಯಕ್ಚುಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಅಂತ ಎಕ್ಸ್ಕವೇಷನ್ ಅಂತಲ್ಲ ಸರ್, ಇದು ಆಲ್ರೆಡಿ ಮೊದಲಿದ್ದ ನಮಗೆ ಪರ್ಮಿಷನ್ ಬಂದಿತ್ತು, ನಾವು ಉತ್ಖನನ ಮಾಡ್ತಾಯಿದ್ವಿ. ಇಲ್ಲಿ ದೇವಾಲಯಕ್ಕೆ ಸಂಬಂಧಪಟ್ಟಂಥ ಪ್ರಾಚ್ಯಾವಶೇಷಗಳು ಸಿಗ್ಬೋದು ಅಂತ ಒಂದು ದೃಷ್ಟಿಕೋನ ಇಟ್ಕೊಂಡು ಆಮೇಲೆ ನಮ್ಮ ಇದು ಎಕ್ಸ್ಕವೇಷನ್ ನಿರ್ದೇಶಕದ TM ಕೇಶವ ಅವ್ರ ನೇತೃತ್ವದಲ್ಲಿ ನಾವು ಎಕ್ಸ್ಕವೇಷನ್ ಕೈಗೊಂಡಿದ್ದೀವಿ ಸರ್. ಸರ್ ಎಕ್ಸ್ಪರ್ಟು ಅಂತ ಬರೋದಿಲ್ಲ, ಇದಕ್ಕೆ ಮೇಯ್ನು ಒಬ್ಬ ನಮ್ಮ ಎಕ್ಸ್ಕವೇಷನ್ ಡೈರೆಕ್ಟರ್ ಇರ್ತಾರೆ, ಡೈರೆಕ್ಟರ್ ಇರ್ತಾರೆ. ಆಮೇಲೆ ಇದಕ್ಕೊಂದು ಟೀಮ್ ಮಾಡ್ಕೊಂಡಿರ್ತೀವಿ ನಾವು, ಆರ್ಕಿಯಾಲಜಿಸ್ಟ್ಗಳು, ಹಿಸ್ಟೋರಿಯನ್ಸು ಎಲ್ಲ ಟೀಮ್ ಮಾಡ್ಕೊಂಡು ಇದನ್ನು ಮಾಡ್ತಾಯಿದ್ದೀವಿ ಸರ್ ಎಕ್ಸ್ಕವೇಷನ್. ವೀಕ್ಷಕರು ಕೇಳಿದ್ರಲ್ಲ ಸೇಜೇಶ್ವರ ಅವರ ಮಾತನ್ನ. ಇನ್ನು ಉತ್ಖನನ ಕಾರ್ಯಕ್ರಮಕ್ಕೆ ಈಗಾಗಲೇ ಚಾಲನೆ ನೀಡಿರ್ತಕ್ಕಂಥ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ CN ಶ್ರೀಧರ್ ಅವರು ಕೂಡ ನ್ಯೂಸ್ 18 ಜೊತೆಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಏನೆಲ್ಲ ಕೊಟ್ಟಿದ್ದಾರೆ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ. ಮುಖ್ಯಮಂತ್ರಿಗಳು ಜೂನ್ 3ನೇ ತಾರೀಕು ಬಂದು ಲಕ್ಕುಂಡಿಯಲ್ಲಿ ಏನು ಈ ಉತ್ಖನನ ಕಾರ್ಯವನ್ನು ಪ್ರಾರಂಭೋತ್ಸವಕ್ಕೆ ಚಾಲನೆ ನೀಡಿದರು. ಆವಾಗ ಇಮಿಡಿಯೇಟಾಗಿ ಹಿಂದೆ ಮಳೆಗಾಲ ಸ್ಟಾರ್ಟ್ ಆಗಿದ್ದರಿಂದ ನಾವು ಉತ್ಖನನ ಕಾರ್ಯ ಮಾಡೋಕ್ಕಾಗಿರಲಿಲ್ಲ. ಈಗ ಮಳೆಗಾಲ ಎಲ್ಲ ಮುಗಿದು ಈಗ ಬೇಸಿಗೆ ಬಂದಿರೋದ್ರಿಂದ ಈಗ ಉತ್ಖನನ ಕಾರ್ಯ ಸ್ಟಾರ್ಟ್ ಮಾಡಿದ್ದೀವಿ. ಇದು ಸ್ಟೇಟ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರ ನೇತೃತ್ವದಲ್ಲಿ ಜಿಲ್ಲಾ ಆಡಳಿತ ಮತ್ತು ಲಕ್ಕುಂಡಿ ಪ್ರಾಧಿಕಾರದ ವತಿಯಿಂದ ಮಾಡಿಸ್ತಾ ಇದ್ದೀವಿ. ಈ ಒಂದು ಉತ್ಖನನ ಕಾರ್ಯಕ್ಕೆ ಕನಿಷ್ಠ ಒಂದು 3 ರಿಂದ 4 ತಿಂಗಳು ಹಿಡಿಬಹುದು. ಅಂದರೆ ಮುಂದಿನ ಮಳೆಗಾಲ ಬರೋದ್ರೊಳಗೆ ಇಲ್ಲಿ ಒಂದು ಉತ್ಖನನ ಮಾಡಬೇಕಂತ ಹೇಳಿ ವೀರಭದ್ರೇಶ್ವರ ದೇವಸ್ಥಾನದ ಎದುರುಗಡೆಯಿಂದ ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ಈಗ ಫಸ್ಟ್ ಒಂದು 10x10 ವ್ಯಾಪ್ತಿಯೊಳಗೆ ನಾವು ಉತ್ಖನನ ಮಾಡ್ತೀವಿ. ಈ ಹಿಂದೆ ಸ್ವಲ್ಪ ಮಣ್ಣು ಹಾಕಿರೋದು ಇದೆ ಮೇಲ್ಗಡೆ ಮಕ್ಕಕ್ಕೆ, ಒಂದು 3 ರಿಂದ 4 ಅಡಿವರೆಗೂ ಮಣ್ಣು ತೆಗೆದ ಮೇಲೆ ಆ ದೇವಸ್ಥಾನದ ಮಟ್ಟಕ್ಕೆ ನಾವು ಇಳಿತೀವಿ. ಅಲ್ಲಿಂದ ಆಚೆಗೆ ಉತ್ಖನನ ಕಾರ್ಯ ಅದು ಸೂಕ್ಷ್ಮತೆಯಿಂದ ಕೂಡಿರುತ್ತದೆ. ಅಲ್ಲಿಂದ ಆಚೆಗೆ ಸೂಕ್ಷ್ಮವಾಗಿ ಉತ್ಖನನ ಮಾಡಿಕೊಂಡು ನಾವು ಏನಾದ್ರು ಸಿಗಬಹುದು ಅಂತ ಒಂದು ಆಶಯ ಏನು ಇಟ್ಟಿದ್ದೀವಿ, ಅದರದ್ದು ಪ್ರಯತ್ನಗಳು ಅವಾಗ ಮುಂದುವರಿಯುತ್ತೆ.
ಎಸ್ ವೀಕ್ಷಕರು ಕೇಳಿದಲ್ಲ ಜಿಲ್ಲಾಧಿಕಾರಿಗಳ ಮಾತನ್ನ. ಇನ್ನು ಲಕ್ಕುಂಡಿ ಗ್ರಾಮದಲ್ಲಿರ್ತಕ್ಕಂಥ ಸಾಕಷ್ಟು ಪ್ರದೇಶಗಳಿದ್ದಾವೆ. ಸುಮಾರು 6 ಪ್ರದೇಶಗಳನ್ನು ಮತ್ತು 6 ದೇವಾಲಯಗಳನ್ನು ಈಗಾಗಲೇ ಜಿಲ್ಲಾ ಆಡಳಿತ ಬಜೆಟ್ನಲ್ಲೂ ಕೂಡ ಈಗಾಗಲೇ ಅನುದಾನವನ್ನು ಕ್ರೋಢೀಕರಣ ಮಾಡಿಕೊಂಡು ಈಗಾಗಲೇ ಗುರುತನ್ನು ಮಾಡಿದೆ. ಈ ಒಂದು ಸಿಗ್ತಕ್ಕಂಥ ಇನ್ನು ಕೋಟೆ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಉತ್ಖನನ ಆದಮೇಲೆ ಏನೆಲ್ಲ ಪ್ರಾಚೀನ ವಸ್ತುಗಳಾಗಿರ್ಬೋದು ಮತ್ತು ರಾಜರ ಕಾಲದ ವಸ್ತುಗಳಾಗಿರ್ಬೋದು ಏನೆಲ್ಲ ಸಿಗ್ತವೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕ ನಂತರ ಇನ್ನು ಇರತಕ್ಕಂಥ 6 ಉತ್ಖನನ ಪ್ರದೇಶಗಳಿದ್ದಾವೆ, ಅಲ್ಲಿಯೂ ಸಹ ಉತ್ಖನನ ಮಾಡುವಂಥ ಕೆಲಸ ಆಗುತ್ತೆ. ಜೊತೆಗೆ ಇನ್ನು ಊರಿಗೆ ಸಂಬಂಧಪಟ್ಟಂಗೆ ಇನ್ನು ಸ್ಥಳಾಂತರ ಮಾಡಬೇಕಂತೇಳಿ ಸಾಕಷ್ಟು ಚಿಂತನೆಯನ್ನು ಕೂಡ ನಡೀತಾ ಇದೆ ಸರ್ಕಾರ ಮಟ್ಟದಲ್ಲಿ. ಹೀಗಾಗಿ ಆ ವಿಚಾರ ಸಂಬಂಧಪಟ್ಟಂಗೆ ಕೂಡ ಈಗಾಗಲೇ ಮಾತನಾಡಿದ್ದಾರೆ. ಲಕ್ಕುಂಡಿ ಗ್ರಾಮದಲ್ಲಿ ಇವತ್ತು ಅಧಿಕೃತವಾಗಿ ಉತ್ಖನನಕ್ಕೆ ಚಾಲನೆಯನ್ನು ನೀಡಲಾಗುತ್ತದೆ. TM ಕೇಶವರ ಒಂದು ನಿರ್ದೇಶನದಲ್ಲಿ ಡಾಕ್ಟರ್ R ಶೇಜೇಶ್ವರ ಅವರ ಒಂದು ಕೋ ನಿರ್ದೇಶಕತ್ವದಲ್ಲಿ ಈ ಒಂದು ಉತ್ಖನನ ನಡೀತಾ ಇದೆ. ಏನು ಅಂತಂದರೆ ಇವತ್ತು ಅಚ್ಚಪ್ಪನ ಬೈಲು ಅಂತ ಏನು ಕರಿತೀವಿ ಹಿಂದಿನ ಟಂಕಶಾಲೆ, ಅದು ಕೇವಲ 60ರಿಂದ 70 ಮೀಟರ್ ಮಾತ್ರ ದೂರ ಇದೆ. ಮೊನ್ನೇನು ಪ್ರಜ್ವಲ್ ರೀತಿ ಅನ್ನುವಂಥ ಬಾಲಕನಿಗೆ ನಿಧಿ ಸಿಕ್ತು, ಆ ಪ್ರದೇಶವೂ ಸಹಿತವಾಗಿ ಕೇವಲ 200ರಿಂದ 250 ಮೀಟರ್ ಮಾತ್ರ ದೂರದಲ್ಲಿದೆ. ಹಾಗಾಗಿ ಇವತ್ತು ಇತಿಹಾಸ ತಜ್ಞರು ಮತ್ತು ಸ್ಥಳೀಯರು ಹೇಳುವ ಹಾಗೆ ಈ ಒಂದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮತ್ತು ಸಿದ್ರಬಾವಿ ಮಧ್ಯದಲ್ಲಿ ಅವಶೇಷಗಳಿದ್ದಾವೆ ಅನ್ನುವಂಥದ್ದು. ಅದರ ಜೊತೆಗೆ ಇದರ ಅಕ್ಕಪಕ್ಕದಲ್ಲಿಯೇ ಕೋಟೆಗೋಡೆ ಇರೋದರಿಂದ ಈ ಕಟ್ಟಡವನ್ನು ನೆಲಸಮಗೊಳಿಸ್ತಾ ಇರೋದರಿಂದ ಅದರ ತಳಪಾಯದಲ್ಲಿಯೂ ಸಹಿತವಾಗಿ ನಮಗೆ ಅವಶೇಷಗಳು ಸಿಗಬಹುದು ಅನ್ನುವಂಥ ವಿಶ್ವಾಸ ನಮ್ಮಲ್ಲಿ ಇದೆ. ಒಟ್ಟಾರೆ ಹೇಳಬೇಕಂತಂದರೆ ಲಕ್ಕುಂಡಿ ಗ್ರಾಮದಲ್ಲಿ ಈಗಾಗಲೇ ಉತ್ಖನನ ಕಾರ್ಯ ಕೂಡ ಈಗಾಗಲೇ ಭರದಿಂದ ಸಾಗಿದೆ. ಇನ್ನೆಲ್ಲ ಉತ್ಖನನ ಆದಮೇಲೆ ಏನೆಲ್ಲ ವಸ್ತುಗಳು ಸಿಗ್ತಾವ ಅನ್ನೋದ್ರ ಬಗ್ಗೆ ಕಾದು ನೋಡಬೇಕಿದೆ. ಎಸ್ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.